ನಮ್ಮನೆಗೆ ಮಟನ್ ಕೈಮಾ ಸಾಂಬಾರ್ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಫಸ್ಟ್ ಕೈಮಾ ತಿನ್ಬಿಟ್ಟು ಹೇಳ್ತೀನಿ. ನಾನು ಮಟನೇ ತಿನ್ನಲ್ಲ ಫಸ್ಟು, ಅಂಥದ್ರಲ್ಲಿ ಇವಾಗ ಕೈಮಾ ತಿಂತಾ ಇದ್ದೀನಿ. ಫೈನಲಿ ಕೈಮಾ ಉಂಡೆ ಈ ಸೈಜಲ್ಲಿ ನಮ್ಮಮ್ಮ ಮಾಡಿಟ್ಟಿದ್ದಾರೆ. ನೋಡ್ತಾ ಇದ್ರೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕೈಮಾ ಮಟನ್ನು ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಲ್ಲ, ನೈಸ್ ಆಗ್ಬಿಡುತ್ತೆ ಅಂತ ಹೇಳಿ ಅಮ್ಮ ರುಬ್ತಾ ಇದ್ದಾರೆ. ಮಿಸ್ ಮಾಡದೆ ಈ ಬ್ಲಾಗ್ ನ ನೋಡಿ, ಸೂಪರ್ ಆಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ನಾನು ಇವಾಗ ಎದ್ದಿದ್ದೀನಿ. ನನಗೆ ಇವಾಗ ಬೆಳಗ್ಗೆ ಆಗಿದೆ. ನಮ್ಮಮ್ಮಂಗೆ ತುಂಬಾ ಹೊತ್ತೇ ಆಗೋಯ್ತು. ಬೆಳಗ್ಗೆ ಕರೆದ್ಬಿಟ್ಟು ನಮ್ಮಮ್ಮ ಏನೇನೆಲ್ಲ ಕೆಲಸ ಮಾಡಿಕೊಂಡು ಇವಾಗ ಟಿಫಿನ್ ಮಾಡೋಣ ಅಂತ ಹೇಳಿ ಬಂದಿದ್ದಾರೆ. ಹಾಗಲಕಾಯಿ ಪಲ್ಯ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚಪಾತಿಗೆ ಹಾಗಲಕಾಯಿ ಪಲ್ಯನೂ ಚೆನ್ನಾಗಾಗುತ್ತೆ. ನಮ್ಮ ಅತ್ತರ್ವ ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ ಬೆಂಡೆಕಾಯಿ ಪಲ್ಯನ ಮಾಡಿಬಿಟ್ಟು, ಸ್ವಲ್ಪ ಬೆಂಡೆಕಾಯಿ ಇತ್ತು ಹಾಗಾಗಿ ಅವನಿಗೆ ಸ್ಕೂಲಿಗೆ ಕಳ್ಸಕ್ಕೆ ಬೆಂಡೆಕಾಯಿ ಪಲ್ಯ ಹಾಗೆ ನಮಗೆ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡನ್ನೂ ಕಟ್ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ. ಬೆಂಡೆಕಾಯಿನ ಹುರ್ಕೊಂತ ಇದ್ದಾರೆ ಬೆಂಡೆಕಾಯಿ ಪಲ್ಯ ರೆಡಿ ಮಾಡಕ್ಕೆ. ಹಾಗೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ರೆಡಿ ಇಟ್ಕೊಂಡಿದ್ದಾರೆ. ಫಸ್ಟ್ ನಮ್ಮ ಅತ್ತರ್ವನ್ ಮಾಡಿ ಮುಗಿಸ್ಬಿಟ್ರೆ ಕೆಲಸ ಮುಗ್ದಂಗೆ ಅವನಿಗೆ ಸ್ಕೂಲಿಗೆ ಕಳ್ಸಿದ್ಮೇಲೆ ನಾವು ತಿಂಡಿ ತಿನ್ಬೋದು ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ವೆಹಿಕಲ್ಗೆ, ಅವ್ರ ವ್ಯಾನಿಗೆ. ವ್ಯಾನ್ ಬಂತು, ನಮ್ಮಮ್ಮ ಕರ್ಕೊಂಡು ಹೊರಟ್ರು ಅವನ್ನ ಬಿಟ್ಟು ಬರಕ್ಕೆ ವ್ಯಾನ್ ಹತ್ರ. ಅವನಿಗೆ ಸ್ಕೂಲಿಗೆ ಹೋಗೋದಂದ್ರೆ ತುಂಬಾ ಇಂಟ್ರೆಸ್ಟ್. ಹೋಗೋ ತನಕ ಚೆನ್ನಾಗೇ ಇರ್ತಾನೆ. ವ್ಯಾನ್ ಹತ್ತಿದಾಗ ಒಂಚೂರು ಕಿರಿಕಿರಿ ಮಾಡ್ತಾನೆ, ಯಾಕಂದ್ರೆ ಬಿಟ್ಟು ಹೋಗ್ತಾ ಇದೀನಲ್ಲ ಇವ್ರನ್ನ ಅಂತ ಹೇಳ್ಬಿಟ್ಟು. ಸ್ಕೂಲ್ ವ್ಯಾನ್ ಅಲ್ಲೆಲ್ಲಾರ ಹಾರ್ನ್ ಆಗ್ತಾ ಇದ್ರೆ ಸಾಕು, ನಮ್ಗಿಂತ ಫಸ್ಟ್ ಅವನೇ ವ್ಯಾನ್ ಬಂತು ಬೇಗ ಬರ್ರಿ ಅಂತ ಅವನೇ ಕೂಗ್ ಕರಿತಾ ಇರ್ತಾನೆ. ಹಾಗೆ ಇವಾಗ ನಮ್ಮಮ್ಮ ಅವನ್ನ ಕಳಿಸ್ ಬಂದ್ಬಿಟ್ಟು ಹಾಗಲಕಾಯಿ ಪಲ್ಯನ ಒಗ್ಗರಣೆ ಹಾಕ್ತಾ ಇದ್ದಾರೆ. ಇದು ಜಾಸ್ತಿ ಏನು ಪ್ರಾಸೆಸ್ ಇರಲ್ಲ, ಸಿಂಪಲ್ ಆಗಿ ಒಗ್ಗರಣೆ ಹಾಕೋಬಿಟ್ರೆ ಒಗ್ಗರಣೆ ಪಲ್ಯ ರೆಡಿ ಆಗ್ಬಿಡುತ್ತೆ. ಅದಕ್ಕೆ ಚಪಾತಿ ಕೂಡ ಸೂಪರ್ ಕಾಂಬಿನೇಷನ್ ಆಗಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಎರಡೂನು ಚೆನ್ನಾಗಿರುತ್ತೆ. ನನಗೊಂದು ಸ್ವಲ್ಪ ಹಾಗಲಕಾಯಿ ಪಲ್ಯ ತಿನ್ನಕ್ ಕಷ್ಟ ಆಗುತ್ತೆ ಅಂತೇಳಿ ಉಳ್ದಿರೋಂಥ ಬೆಂಡೆಕಾಯಿ ಪಲ್ಯದ ಜೊತೆಗೆ ಹಾಗಲಕಾಯಿ ಪಲ್ಯ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನಾನು ಎರಡೂ ಪಲ್ಯನ ಹಾಕೊಂಡು ತಿಂತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಿದೀವಿ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಕತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮನೇಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ ಅಪ್ಲೋಡ್ ಮಾಡಿರ್ತೀವಿ. ಫುಲ್ ಮಿಸ್ ಮಾಡ್ದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್. ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮನೇಲಿ ಇವತ್ತೇನು ಮಾಡ್ತಾ ಇದ್ದೀವಿ? ಆಲ್ರೆಡಿ ಇವಾಗ ಅಥರ್ವ ಸ್ಕೂಲಿಗೆ ಹೋಗಿದ್ದಾನೆ. ಇವತ್ತು ಬೇಗನೆ ಬರ್ತಾನೆ ಸ್ಕೂಲಿಗೆ. ಇದು ಮಾರ್ನಿಂಗ್ ಟಿಫಿನು ಅಮ್ಮ ಚಪಾತಿ ಮಾಡಿದ್ರು, ಚಪಾತಿ ಹಾಗೆ ಹಾಗಲಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡಿದ್ರು. ಅದನ್ನು ತಿನ್ಬಿಟ್ಟು ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಅನಿಸ್ತಾ ಇತ್ತು. ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಮಟನ್ ಕೈಮಾ ಸಾಂಬಾರು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಏನು ಅಂತ ಹೇಳಿ ಫುಲ್ ಡೀಟೇಲ್ ರೆಸಿಪಿ ಎಲ್ಲ ತೋರಿಸ್ತಾ ಇದ್ರೆ ಅದು ಹೇಗೆ ಬ್ಲಾಗ್ ಆಗುತ್ತೆ, ಅದು ರೆಸಿಪಿ ಆಗಿಬಿಡುತ್ತೆ. ಹಾಗಾಗಿ ಆವಾಗ ಮಧ್ಯದಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಡೀಟೇಲ್ನ ತೋರಿಸ್ತಾ ಇರ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಒಳಗಡೆ ಏನು ಕೆಲಸ ನಡೀತಾ ಇದೆ ನಮ್ಮ ಅಮ್ಮಂದು ಅಂತ ಹೇಳಿ. ನಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ, ಇರೋದೇ 31 ಜನ ಇದ್ದೀವಿ. ಹಾಗಾಗಿ ಸ್ವಲ್ಪ ಮಟನ್ ಕೈಮಾ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಅದರಲ್ಲೂ ಇನ್ನು 1 ವೀಕಲ್ಲಿ ಇನ್ನು ನನ್ನ ಡೆಲಿವರಿ ಡೇಟ್ ಕೂಡ ಹತ್ತಿರ ಬಂದುಬಿಡುತ್ತೆ. ಆಮೇಲೆ ಜಾಸ್ತಿ ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಏನೇ ತಿನ್ನೋದಿದ್ರೂ 1 ವಾರದಲ್ಲಿ ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ, ಹೋಗೋಣ ಒಳಗಡೆ ಏನು ನಡೀತಾ ಇದೆ ಕೆಲಸ ಅಂತೇಳಿ. ನಾನು ಸ್ವಲ್ಪ ಹೊತ್ತಾಗ್ಬಿಟ್ರೆ ಅಥರ್ವ ಬರ್ತಾನೆ. ಬಂದಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಅವ್ನು ನೋಡೋಷ್ಟೊತ್ತಿಗೆ ಸರಿಯಾಗಿಬಿಡುತ್ತೆ. ನಮ್ಮಮ್ಮ ಪೂಜೆ ಮಾಡೋಣ ಅಂತ ಹೂವೆಲ್ಲ ಕೊಯ್ದಿಟ್ಟಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಹೂವು. ಆದ್ರೆ ಇವತ್ತು ಪೂಜೆ ಮಾಡಕ್ಕೆ ಟೈಮ್ ಸಾಲಿಲ್ಲ, ಕೆಲಸ ಪಾತ್ರೆ ತೊಳಿತಾ ಇದ್ದಾರೆ. ಬಿಟ್ಬಿಟ್ಟು ಬಂದ್ರು. ಇವಾಗ ಮಟನ್ ಕೈಮಾ ಸಾಂಬಾರು ಮಾಡೋದು ಅಂತ ಹೇಳಿದ್ನಲ್ವಾ, ಅದಕ್ಕೆ ಆನಿಯನ್ ಕಟ್ ಮಾಡು ಅಂತ ಹೇಳಿ ಈರುಳ್ಳಿ ಕಟ್ ಮಾಡಕ್ಕೆ ಕೊಡೋಕ್ಕೆ ಈರುಳ್ಳಿ ತಗೊಬರಕ್ಕೆ ಹೋಗಿದ್ದಾರೆ. ಈರುಳ್ಳಿ ಕಟ್ ಮಾಡಿ ನಾನು ಒಂದು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಏನೇನು ಬೇಕೋ ಎಲ್ಲ ಕಟ್ಟಿಂಗ್ ಎಲ್ಲ ನಾನೇ ಮಾಡ್ಕೊಡ್ತೀನಿ. ಸಾಂಬಾರು ಉಂಡೆ ಎಲ್ಲ ನಮ್ಮ ಅಮ್ಮಂದೇ ರೆಸಿಪಿ. ಪಾತ್ರೆ ಅಂತೂ ಸಖತ್ ಬಿದ್ದಿದ್ದಾವೆ. ಇಲ್ಲಿ ನೋಡಿ, ಸೆಲ್ಫ್ ಅಂತೂ ನೋಡೋಂಗಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮಮ್ಮ ಅಡುಗೆ ಕೆಲಸಕ್ಕೆ ಬರ್ತಾರೆ. ನೋಡೋಣ, ಅಲ್ಲಿ ತನಕ ನಾನು ಒಂದು ಸ್ವಲ್ಪ ಕಟ್ಟಿಂಗ್ ಮಾಡ್ತಾ ಇರ್ತೀನಿ. ವೆಜಿಟೇಬಲ್ ಏನೇನು ಬೇಕೋ, ವೆಜಿಟೇಬಲ್ ಎಲ್ಲ ಆನಿಯನ್ನು ಟೊಮೊಟೊ ಏನೇನು ಬೇಕೋ ಎಲ್ಲ ಕಟ್ ಮಾಡ್ಕೊಡ್ತೀನಿ. ನೋಡೋಣ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ನಮ್ಮ ಅಥರ್ವ ಬರೋದ್ರಲ್ಲೇ ಮುಗಿಸ್ತೀರಿ? ನಮ್ಮ ಅಥರ್ವ ಬರೋದ್ರಾಗೆ ಮುಗಿಸ್ಬೇಕು. ಗೈಸ್, ಮಟನ್ ಕೈಮಾಕ್ಕೆ ರೆಡಿ ಆಗ್ತಾ ಇದ್ದೀವಿ. ತಿನ್ನೋದಕ್ಕಲ್ಲ, ಮಾಡೋದಕ್ಕೆ. ನಾನು ಕಟ್ ಮಾಡಿಕೊಟ್ರೆ ನಮ್ಮಮ್ಮ ರೆಡಿ ಮಾಡ್ತಾರೆ. ಇವತ್ತು ವಿಲೇಜ್ ಸ್ಟೈಲಲ್ಲಿ ಕೈಮಾ ಮಾಡ್ತಾ ಇದ್ದಾರೆ. ನಾವು ಮಟನ್ ಕೈಮಾ ಎಲ್ಲ ಮಾಡ್ತಿದ್ವಿ, ಈ ಥರ ಅಲ್ಲ. ನಮಗಂತೂ ಮಟನ್ ಕೈಮಾ ಎಲ್ಲ ಮಾಡೋಕ್ಕೆ ಬರಲ್ಲ. ನಾವೇನಿದ್ರು ಯೂಟ್ಯೂಬಲ್ಲೇ ನೋಡಿಬಿಟ್ಟು ಯೂಟ್ಯೂಬಲ್ಲೇ ಹಾಕೋದು ಅಷ್ಟೇ ನಾವು ಮಾಡೋದನ್ನ.
ನನಗೆ ಈ ಥರ ಹಳ್ಳಿ ಸ್ಟೈಲಲ್ಲೆಲ್ಲ ಬರಲ್ಲ. ಈ ಸಾರಿ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಅವ್ರು ಈ ಥರ ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಬಿಟ್ಟು ಅಡುಗೆ ಮಾಡೋದೆಲ್ಲ ತುಂಬ ಕಡಿಮೆ. ಅವ್ರಿಗೆ ನೋಡಿದ್ರು ನಮಗೆ ಐಡಿಯಾ ಆಗಲ್ಲ ಅಂತಾರೆ. ಅವರು ಮೊದಲಿಂದ ಕಲ್ತ್ಕೊ ಬಂದಿರ್ತಾರಲ್ವ, ಅದೇ ಥರ ಮಾಡ್ತಾರೆ. ಆದರೂ ಅದೊಂಥರ ಟೇಸ್ಟ್ ಸಖತ್ತಾಗಿರುತ್ತೆ. ಇವತ್ತು ನಮ್ಮ ಅಮ್ಮಂದೇ ಕೈಮಾ ಉಂಡೆ ಸಾಂಬಾರು ಹೆಂಗೆ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ರೆಸಿಪಿ ಎಲ್ಲ ಎಲ್ಲ ಚೇಂಜ್ ಆಗಿರುತ್ತೆ. ನಾವಂತೂ ಎಲ್ಲ ಪೌಡ್ರು, ಆ ಪೌಡ್ರು ಈ ಪೌಡ್ರು ಅಂತೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಮಾಡ್ತೀವಿ. ಇವರೆಲ್ಲ ನ್ಯಾಚುರಲ್ ಆಗಿ ಆವಾಗಿನ ಕಾಲದಲ್ಲಿ ಹೇಗೆ ಮಟನ್ ಸಾಂಬಾರು ಮಾಡ್ತಾಯಿದ್ರು ಆ ಥರನೇ ಮಾಡೋದು ಕೈಮಾ ಉಂಡೆ ಸಾಂಬಾರು. ನಮ್ಮ ಅಪ್ಪಾಜಿ ಮಾಡ್ತಾಯಿದ್ರು, ಸಖತ್ತಾಗಿ ಮಾಡ್ತಾಯಿದ್ರು. ಈ ಕೈಮಾ ಉಂಡೆ ಆಗಲಿ ಆವಾಗ ಎಂಥದಮ್ಮದು ಮೂಲ ರ್ಯಾಬಿಟ್ ಅಂತೂ ಸಖತ್ ಟೇಸ್ಟ್ ಅಲ್ಲ ನಮ್ಮದು. ತುಂಬ ಟೇಸ್ಟು. ಅದು ಮೊಲದ್ದು ಕೈಮಾ ಮಾಡ್ತಾರೆ ನಮ್ಮ ಅಪ್ಪಾಜಿ, ಸೂಪರಾಗಿ ಮಾಡ್ತಾರೆ. ಈಗೇನು ಮಾಡೋದು, ಪಾಪ ಪೇಷಂಟ್ ಆಗಿಬಿಟ್ಟಿದ್ದಾರೆ, ಅವರಿಗೋಸ್ಕರನೇ ಮಾಡ್ತಾ ಇರೋದು ಇವಾಗ ಕೈಮಾ. ಸ್ವಲ್ಪ ತಿಂತಾರೆ ಅಂತ ಹೇಳಿಬಿಟ್ಟು ಸಖತ್ ಟೇಸ್ಟಾಗಿ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾಯಿದ್ರೋ ಗೊತ್ತಿಲ್ಲ. ಆವಾಗೆಲ್ಲ ಅವ್ರು ಚೆನ್ನಾಗಿ ಮಾಡ್ತಾ ಇರ್ಬೇಕಾದ್ರೆ ನಮಗೆ ತಿನ್ನಬೇಕು ಅಂತ ಅನಿಸ್ತಾ ಇರಲಿಲ್ಲ. ಈಗ ಅವ್ರಿಗೆ ಮಾಡೋಕ್ಕಾಗಲ್ಲ, ನಮಗೆ ಬೇಕು ಅಂತ ಅನಿಸುತ್ತೆ. ಹಾಗೆ ಅನಿಸುತ್ತೆ. ಹಲ್ಲಿದ್ರೆ ಕಡಲೆ ಇರಲ್ಲ, ಕಡಲೆ ಇದ್ದರೆ ಹಲ್ಲಿರಲ್ಲ. ನಮ್ಮಮ್ಮ ಬೇರೆ ಪಾತ್ರೆ ತೊಳಿತಾ ಇದ್ದಾರೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ. ಗಡ ಗಡ ಗಡಗ ನೀರು ಸೌಂಡ್ ಬರ್ತಾ ಐತೆ. ತೊಳೀರಿ ಪಾಪ ಡಿಸ್ಟರ್ಬ್ ಆಗ್ತಿದ್ದೆ ಅಂತೇಳಿ ತೊಳಿಲ ಬೇಡ ಅಂತ ಕೇಳ್ತಾ ಐತೆ ನಮ್ಮಮ್ಮ. ಸಂಡೇ ಅಲ್ವಾ, ಸಂಡೇ ಏನಾದರೂ ಸ್ಪೆಷಲ್ ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಯಾವಾಗ್ಲೂ ಸಂಡೇ ಸ್ಪೆಷಲ್ ತಿನ್ನೋರೆ ಜಾಸ್ತಿ ಜನ. ಆದರೆ ನಮ್ಮ ಮನೇಲಿ ಏನಪ್ಪ ಅಂದರೆ ಸಂಡೇನೇ ವಾರ ಅಂತಾರೆ. ಸಂಡೇನೇ ಮಾತಾಡಲ್ಲ ಅಂತೀವಿ, ಮಾಡಲ್ಲ ನಾನ್ ವೆಜ್ಜು. ಅವತ್ತೇ ವೆಜಿಟೇಬಲ್ ಮಾಡಿಬಿಟ್ಟು ಮಂಡೇ ಮಾಡ್ತಾರೆ ಯಾವಾಗಲೂ ಈ ಕಡೆ. ಫಸ್ಟ್ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಓಕೆ ಗೈಸ್, ಹಾಗೆ ನಮ್ಮ ಬ್ಲಾಗ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮುಂದೆ ಏನು ಮಾಡ್ತೀವಿ ಅನ್ನೋದನ್ನ ನೋಡಿ. ಕೈಮಾ ಮಟನ್ ನೋಡಿ ಈ ತರ ಸಣ್ಣದಾಗಿ ಚೆನ್ನಾಗಿ ಕೊಚ್ಚಿ ಕೊಟ್ಟಿರ್ತಾರೆ. ನಾವು ಜಾಸ್ತಿ ಮಿಕ್ಸಿ ಹಾಕೋದೇನು ಬೇಡ, ಚೆನ್ನಾಗಿ ತೊಳೆದ್ಬಿಟ್ಟು ಲೈಟಾಗಿ ಮಿಕ್ಸಿ ಹಾಕಬೇಕು. ಆದ್ರೆ ಏನಪ್ಪಾ ಅಂದ್ರೆ ಈ ಕಡೆ ವೋಲ್ಟೇಜ್ ಇರಲ್ಲ, ಬ್ಲೇಡ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಹೋಗೋ ಹಾಗೆ ಸೋಸ್ ಇಟ್ಕೋಬೇಕು. ಮಟನ್ ಒಂದು ಹನಿ ನೀರು ಕೂಡ ಇರಬಾರ್ದು. ಹಾಗಾಗಿ ನಮ್ಮಮ್ಮ ರುಬ್ಬಿ ಮಾಡೋಣ ಅಂತ ಹೇಳಿ ಅನ್ಕೊಂತಾ ಇದ್ರು. ಅದ್ರಲ್ಲೂ ಕರೆಂಟ್ ಬೇರೆ ಇರ್ಲಿಲ್ಲ ಇವತ್ತು. ಗೈಸ್, ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇವಾಗ ಇದೆಂಥದಕ್ಕಮ್ಮ ಕೈಮಾ ಸಾಂಬಾರಿಗಂತ ಇದು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಮಿಕ್ಸಿ ಹಾಕಿಡ್ಬೇಕು. ನಾನು ಇವಾಗ ಮಿಕ್ಸಿ ಹಾಕಕ್ಕೆ ಹೇಳ್ಬಿಟ್ಟು ನಮ್ಮಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲ ಹಂಗೆ ಕೈಮಾ ಮಾಡೋಕ್ಕೆ ಅಂತ ಹೇಳಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಕೈಮಾ ಮಸಾಲೆಗಂತೆ. ಇದೊಂಥರ ವೆರೈಟಿಯಾಗಿ ಮಾಡ್ತಿದ್ದಾರೆ. ನಮ್ಮಮ್ಮ ಅಪ್ಪಾಜಿಗೆ ತಿಂಡಿ ತಿನ್ಸೋಣ ಅಂತ ಹೇಳಿ ಚಪಾತಿ ಹಾಕಂತ ಇದ್ದಾರೆ. ಚಪಾತಿಗೆ ಹಾಗಲಕಾಯಿ ಪಲ್ಯ. ರೂಮ್ ಅಂತೂ ನೋಡಂಗಿಲ್ಲ, ನೋಡೇನು ಅನ್ಕೋಬೇಡಿ. ಫುಲ್ ಎಲ್ಲ ಗಿಜಿ ಆಗಿಬಿಟ್ಟಿದೆ. ಚಪಾತಿ, ಬೆಂಡೆಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ, ಕೈಮದ ಮಟನ್ನು, ಮಸಾಲೆ ಎಲ್ಲ ಇಟ್ಕೊಂಡು ಎಲ್ಲ ಗಿಜಿ ಆಗೋಗ್ಬಿಟ್ಟಿದೆ. ಕ್ಲೀನ್ ಮಾಡ್ಕೊಂತೀವಿ. ಅದರಲ್ಲೂ ಕರೆಂಟ್ ಬೇರೆ ಇಲ್ಲ ಇವತ್ತು. ಹಾಗಾಗಿ ಸ್ಪೀಡಾಗಿ ಕೆಲಸ ಮಾಡ್ತಾಯಿದ್ವಿ. ಜಸ್ಟ್ ಕರೆಂಟ್ ಬಂತು. ಯಾವ ಕೆಲಸನಾರು ಉಳಿಲಿ, ಫಸ್ಟ್ ಮಸಾಲೆನೆಲ್ಲ ಮಿಕ್ಸಿ ಹಾಕೋಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾರೆ. ಹುರ್ಗಡ್ಲೆ ಪುಡಿ ಬೇಕು ಕೈಮಾ ಮಟನಿಗೆ ಅಂತ ಹೇಳಿಬಿಟ್ಟು ಹುರ್ಗಡ್ಲೆ ಪುಡಿನ ಮಿಕ್ಸಿ ಹಾಕಿ ಇಟ್ಟಿದ್ದಾರೆ ನಮ್ಮಮ್ಮ. ಇವಾಗ ನಾನು ಮಸಾಲೆನೆಲ್ಲ ಹಾಕಿಟ್ಬಿಡ್ತೀನಿ. ಕರೆಂಟ್ ಇದ್ದಾಗೆ ಬೇಗ ಕೆಲಸ ಆಗಿಬಿಟ್ರೆ ಆಮೇಲೆ ಮಸಾಲೆ ಮಿಕ್ಸಿ ಹಾಕಿಟ್ಟಿದ್ದೀನಿ. ಮುಂದಿನ ಪ್ರಾಸೆಸ್ ಏನಿದ್ರು ನಮ್ಮಮ್ಮಂದು. ಮಧ್ಯದಲ್ಲಿ ನಮ್ಮ ಅಪ್ಪಾಜಿ ತಿಂಡಿ ತಿಂದಿರ್ಲಿಲ್ಲ. ಹಾಗಾಗಿ ನಮ್ಮಮ್ಮ ತಿಂಡಿ ತಿನ್ಸ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ರು. ಈಗ ನೆಕ್ಸ್ಟ್ ರುಬ್ಬಿ ಕೈಮಾನ ರೆಡಿ ಮಾಡ್ಬೇಕು. ಅಮ್ಮ ನೋಡಿ ರುಬ್ಬಿದ್ರೇನೆ ಸರಿ ಕೈಮಾ ಮಟನು ಎಲ್ಲ ನೈಸ್ ಆಗಿಬಿಡುತ್ತೋ ಮಿಕ್ಸಿ ಹಾಕಿದ್ರೆ ಅಂತ ಹೇಳಿ ಕೈಮಾ ಮಟನು ರುಬ್ಬಕ್ಕೆ ಎಲ್ಲ ಕಲ್ಲಲ್ಲಿ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನೇನೋ ಹಾಕೊಂಡಿದ್ದಾರೆ. ಫಸ್ಟ್ ಅದನ್ನ ಮಿಕ್ಸಿ ರುಬ್ತಾ ಇದ್ದಾರೆ. ರುಬ್ಬಿ ಮಾಡೋ ಅಡುಗೆ ಏನೋ ಒಂಥರ ಟೇಸ್ಟ್ ಜಾಸ್ತಿ. ತುಂಬ ಯಾವ ಅಡುಗೆನಾರು ಆಗಿರಲಿ ಕಲ್ಲಲ್ಲಿ ರುಬ್ಬಿ ಮಾಡೋ ಅಡುಗೆ ಟೇಸ್ಟೇ ಬೇರೆ ಅಂತ ಹೇಳ್ಬೋದು. ಅದರಲ್ಲೂ ಕೈಮಾ ಸಾಂಬಾರ್ ಅಲ್ವಾ, ಇವತ್ತಂತೂ ಸೂಪರ್ ಆಗಿರುತ್ತೆ. ಇವತ್ತು ಸೂಪರ್ ಆಗಿ ಇತ್ತು. ಗೈಸ್, ಈ ಥರ ರುಬ್ಬಕಲ್ಲಲ್ಲಿ ರುಬ್ಕೊ ಬಂದಿದ್ದಾರೆ. ಗಟ್ಟಿಯಾಗಿರಬೇಕು ಕೈಮಕ್ಕೆ. ಫುಲ್ ನೈಸಾಗಿ ರುಬ್ಬಿಟ್ರೆ ಆಮೇಲೆ ಹಿಟ್ಟಾದಂಗೆ ಆಗಿಬಿಡುತ್ತೆ, ಗಂಧದ ಥರ. ಹಾಗಾಗಿ ಈ ಥರ ದಪ್ಪಗೆ ರುಬ್ಕೊ ಬಂದರೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಕಟ್ಟಕ್ಕೆ ಸರಿಯಾಗುತ್ತೆ. ಹಾಗಾಗಿ ಈ ಥರ ಗಟ್ಟಿಯಾಗಿ ರುಬ್ಕೊ ಬಂದಿದ್ದಾರೆ. ನಮ್ಮಮ್ಮ ಕೈಮಾ ಸಾಂಬಾರು ಮಾಡೋಕ್ಕೆ ಎಣ್ಣೆ ಹಾಕೊತಾ ಇದ್ದಾರೆ. ಒಗ್ಗರಣೆ ಹಾಕಬೇಕಂತೆ ಫಸ್ಟು. ಏನಮ್ಮ ಈರುಳ್ಳಿ ಮಾತ್ರ ಉಂಡೆ ಮಾಡ್ಬಿಟ್ಟು ತಕ್ಕೋಬೇಕೇ ಅರ್ಪಿತಾ.
ಯಾಕೆ ಎಣ್ಣೊಳಗೆ ಹಾಕಿ ಸಾರಿಗೆ ಬಿಡಬಾರ್ದು ಅವನ್ನ ಏನು ಎಣ್ಣೆ ಒಳಗೆ ಫ್ರೈ ಮಾಡಿ ತೆಗಿಬೇಕಾ? ಮಾಡಬೇಡಿ ಅಂತಕ್ಕಂತ ನೋಡ್ಬೇಡ. ಹಾಂ ಬೇಳೆ ಉಂಡೆ ಸಾರು ಮಾಡ್ತೀರಲ್ಲ ಹಂಗೆ ಮಾಡೋದು? ಸರಿ ಸರಿ ಹಂಗಾರೆ ಹಂಗೆ ಮಾಡ್ಕೊಳ್ರಿ. ಇದಕ್ಕೆ ಇದು ಅದನ್ನು ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡೋದು. ಹಾಕ್ರಿ, ನೋಡ್ಕೊಂಡು ಹಾಕೊಳ್ರಿ ಮತ್ತೆಲ್ಲರೂ ಮತ್ತೆ ಜಾಸ್ತಿನೋ ಕಡಿಮೆನೋ ಆದಾತು. ಸ್ವಲ್ಪ ಹಾಕಂತ ಮಿಕ್ಸ್ ಮಾಡ್ಕೊಬಿಡ್ರಮ್ಮ. ಇಷ್ಟೇನಾ? ಇನ್ನೆಲ್ಲ ಮಸಾಲೆ ಹಾಕಿದ್ದೀರಲ್ಲ? ಸಾಕಿಷ್ಟೇ. ಸರಿ ಕಲಿಸ್ರಿ. ನಮ್ಮಮ್ಮನೂ ಸುಮಾರು ದಿನ ಆಗಿತ್ತಂತೆ ಈ ಕೈಮಾ ಉಂಡೆ ಸಾರು ಮಾಡಿದೆ. ಬೇಳೆ ಉಂಡೆ ಸಾರೆಲ್ಲ ಮಾಡಿ ಅಭ್ಯಾಸ. ಬೇಳೆ ಉಂಡೆ ಸಾರು ಥರನೇ ಸ್ವಲ್ಪ ನಮ್ಮಮ್ಮ ಮಾಡೋದು. ಎಲ್ಲ ರೆಡ್ ಕಲರ್ ಮಾಡ್ತಾರೆ. ನಾವು ಮಾತ್ರ ಸ್ವಲ್ಪ ವೆರೈಟಿ ಆಗಿರಲಿ ಅಂತೇಳಿ ಗ್ರೀನ್ ಕಲರ್ ಹಸಿಮೆಣಸು ಹಾಕಿ ಮಾಡ್ತಾಯಿತ್ತು ನಮ್ಮಮ್ಮ. ಕಡಿಮೆ ಆಯ್ತಾ ಕಡಲೆ ಹಿಟ್ಟು? ಹೆಂಗಿರುತ್ತೋ ಟೇಸ್ಟ್ ಗೊತ್ತಿಲ್ಲ, ಆದ್ರೆ ಮಾಡ್ತಾ ಇರೋದು ನೋಡಿದ್ರೇ ಚೆನ್ನಾಗಿರ್ಬೋದು ಅಂತ ಅನಿಸ್ತಾ ಇದೆ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಏನಂದ್ರು ಅದಕ್ಕೆ ಮಸಾಲೆ ಈಗ ರುಬ್ಬಿದ್ರಲ್ಲಮ್ಮ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಅವನ್ ಬಿತ್ತು ಅಂದ್ರೆ ಅದ್ರ ಸ್ಮೆಲ್ಲೇ ಚೇಂಜ್ ಆಗಿಬಿಡ್ತಿತ್ತಲ್ಲ. ಮತ್ತೆ ಒಂಚೂರು ವಾಸನೆ ಬರೋದು ಕುಡಿಬೇಕಾ? ಪಾಪ ಇವತ್ತು ಕೆಲಸ ನಮ್ಮಮ್ಮಂಗೆ ದಿನಾನು ಪೂಜೆ ಮಾಡಿಬಿಟ್ಟು ಕೆಲಸ ಮಾಡೋರು. ಇವತ್ತು ಪೂಜೆ ಮಾಡೋಕ್ಕೆ ಆಗಿಲ್ಲ. ನಾನ್ ವೆಜ್ ಮಾಡ್ಕೊಂಡಿದ್ದೆ. ಸ್ವಲ್ಪನೇ ಸಾಕು. ಸಾಕು. ಚೆನ್ನಾಗಿ ಉಂಡೆ ಕಟ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ತಾರಂತೆ. ನಾರ್ಮಲಾಗಿ ನಾವೆಲ್ಲ ಹೆಂಗೆ ಮಾಡ್ತೀವಿ ಅಂದರೆ ಉಂಡೆ ಕಟ್ಕೊಂಡು ಡೈರೆಕ್ಟ್ ಸಾಂಬಾರು ಕುದಿಯೋಕೆ ಇಟ್ಬಿಟ್ಟು ಸಾಂಬಾರೆಲ್ಲ ಇಳಿ ಬಿಟ್ಬಿಡ್ತೀವಿ, ಗಟ್ಟಿ ಆಗುತ್ತೆ. ಆದರೆ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಇವನ್ನೆಲ್ಲ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡು ತಗೊತಾರೆ. ತಗೊಂಡ್ಬಿಟ್ಟು ಸಾಂಬಾರು ಈರುಳ್ಳಿ ಒಗ್ಗರಣೆ ಹಾಕಂತೇವಲ್ಲ, ಖಾರ ಹಾಕಿ ಸಾರು ಕುದಿಯುತ್ತೆ. ಕುದಿಯೋ ಟೈಮಿಗೆ ಬಿಡೋದ? ಮೊದಲೇ ಟೈಮಿಗೆ ಬಿಟ್ಟು ಬಿಡೋದು. ಆಮೇಲೆ ಬಿಟ್ಟ ಮೇಲೂ ಸ್ವಲ್ಪ ಎಣ್ಣೆ ಫ್ರೈ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಅಲ್ಲ ಅದು ಬಿಟ್ಟ ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡ್ತೀರಾ? ಇಲ್ಲ ಆಫ್ ಬಿಡಬೇಕು, ಕುದಿಯೋಕ್ಕೆ ಬಿಡಬೇಕು. ನೋಡುವ ಇವತ್ತು ನಮ್ಮಮ್ಮನ ಕೈಮಾ ಮಟನ್ ಕೈಮಾ, ಅಮ್ಮನ ಕೈಮಾ ಅಲ್ಲ, ಅಮ್ಮ ಮಾಡ್ತಿರೋ ಮಟನ್ ಕೈಮಾ. ನೋಡೋಣ ಹೆಂಗ್ ಬರುತ್ತೆ. ಇದ್ರ ಜೊತೆಗೆ ಏನು ಮುದ್ದೆನಾ ಅಪ್ಪಾಜಿಗೆ? ನಮ್ಮ ಅಪ್ಪಾಜಿಗೆ ಮುದ್ದೆ, ನಮ್ಗೆ ರೈಸು. ನಮಗೆಲ್ಲ ಅಷ್ಟೊಂದು ಮುದ್ದೆ ಇಷ್ಟ ಆಗಲ್ಲ. ನಮ್ಮ ಅಪ್ಪಾಜಿಗೆ ಸ್ವಲ್ಪ ಮುದ್ದೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೇನೋ ಅಂತ ಹೇಳಿಬಿಟ್ಟು ಇವತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ನಮ್ಮಮ್ಮ. ಸ್ಟಾರ್ಟ್ ಒಂಚೂರು ಎಣ್ಣೆ ಹಿಡ್ಕೋಬೇಕಾಗಿತ್ತಮ್ಮ. ನೀರು ಹಾಕೋದು ಮೊದಲು ತಗೊಂಡ್ಬಿಟ್ರೆ ಸಾಕು. ನೋಡ್ರಿ ಎಷ್ಟು ಬೇಕಷ್ಟು ಸೈಜ್ ನೋಡ್ಕೊಂಡು. ನೀನು ಎಷ್ಟು ತಗೊಂಡಿದ್ದೀನಿ ಸಾಕಪ್ಪ ಸೈಜ್. ಒಂದೊಂದಾಗಿ ಅಮ್ಮ ಉಂಡೆ ಕಟ್ತಾ ಇದ್ದಾರೆ. ಇವು ಉಂಡೆಗೆ ಸ್ವಲ್ಪ ಕಡಲೆ ಹಿಟ್ಟಂತೂ ಇಟ್ಕೊಂಡೇ ಇರಬೇಕು. ಯಾಕಂದ್ರೆ ಒಂದ್ ವೇಳೆ ಸ್ವಲ್ಪ ಮೆತ್ತಗಾದ್ರೆ ಕಟ್ಟಕ್ ಬರ್ಲಿಲ್ಲ ಅಂದ್ರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದ್ರೆ ಅತಿಯಾಗಿ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಆಮೇಲೆ ಕೈಮಾ ಉಂಡೆ ಆಗಲ್ಲ, ಅದು ಕಡಲೆ ಹಿಟ್ಟಿನ ಉಂಡೆ ಆಗ್ಬಿಡುತ್ತೆ. ಉಂಡೆ ಸೈಜ್ ಕೂಡ ಸ್ವಲ್ಪ ಪರವಾಗಿಲ್ಲ, ಅತಿ ಸಣ್ಣದಾಗೂ ಅಲ್ಲ ಅತಿ ದೊಡ್ಡದಾಗೂ ಅಲ್ಲ, ಮೀಡಿಯಂ ಸೈಜ್ ಅಲ್ಲಿ ಮಾಡಿಡ್ತಾ ಇದ್ದಾರೆ. ನಾವು ತಗೊಂಡಿರೋ ಕಡಲೆ ಹಿಟ್ಟಲ್ಲಿ ಕೂಡ ಇಷ್ಟು ಕಡಲೆ ಹಿಟ್ಟನ್ನ ಉಳಿಸಿಟ್ಟಿದೀವಿ, ಜಾಸ್ತಿ ಕಡಲೆ ಹಿಟ್ಟು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು. ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆಮೇಲೆ ಈ ಕೈಮಾ ಉಂಡೆ ಆದ್ಮೇಲೆ ಅಮ್ಮ ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೋಬೇಕು ಅಂತಿದ್ರು. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಹಾಗೆ ಮಾಡ್ತಾ ಇದ್ದೆ. ಈ ತರ ಉಂಡೆ ಎಲ್ಲ ಕಟ್ಟದ್ಮೇಲೆ ನೋಡಿ ಕೈಮಾ ಉಂಡೆ ರೆಡಿ ಆಗಿದೆ. ಕೈಮಾ ಉಂಡೆ, ಈ ಉಂಡೆನೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿ ತಕ್ಕೊಂತಾರಂತೆ. ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕೊಂಡಿದ್ದಾರೆ. ಜಾಸ್ತಿ ಏನು ಕರಿಯೋದಲ್ಲ, ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಬೋಂಡ ಕರ್ದಂಗೆ ಏನು ಕರಿಯಲ್ಲ, ಸ್ವಲ್ಪ ಹಾಗೆ ಎಣ್ಣೆ ಒಳಗೆ ಉಲ್ಡಾಡ್ಸಿ ಎತ್ತೋದು. ಈ ತರ ನೋಡಿ ನಮ್ಮಮ್ಮ ಬೇಳೆ ಉಂಡೆ ಸಾಂಬಾರ್ ಮಾಡ್ತಾರೆ ಇದೇ ತರನೇ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ಬೇಳೆ ಉಂಡೆ ಸಾಂಬಾರ್ ಬ್ಲಾಗ್ನ ನೋಡ್ಕೊಂಡು ಬನ್ನಿ. ಸೇಮ್ ಹೀಗೆ ಕಾಣಿಸುತ್ತೆ. ಇದು ಕೂಡ ಪ್ರಾಸೆಸ್ ಹಾಗೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ಕೊಳೋದ್ರಿಂದನೇ ಟೇಸ್ಟ್ ಸೂಪರ್ ಆಗಿರುತ್ತೆ. ನಾನೇನ್ ಮಾಡಿದ್ದೆ ಅಂದ್ರೆ, ಅದೇ ಹೇಳಿದ್ನಲ್ವಾ, ಕುದಿತಾ ಇರೋ ಸಾಂಬಾರ್ ಉಂಡೆ ಕಟ್ಬಿಟ್ಟು ಹಾಗೆ ಹಾಕ್ತಾ ಇರ್ತಿದ್ದೆ. ಚೆನ್ನಾಗಿ ಎಣ್ಣೆಲಿ ಫ್ರೈಯು ತೆಗಿತಾ ಇದ್ದಾರೆ. ಕಲರ್ ಎಲ್ಲ ಚೇಂಜ್ ಆಗ್ಬಿಡ್ತಾವಲ್ಲ ಹಸಿ ಮಟನಿಗೂ ಹುರಿದ ಮಟನಿಗೂ. ತೆಗಿಲಿ ಮಟನ್ ಕೈಮಾ ಸಾಂಬಾರು ಊಟ ಮಾಡೋಣ. ಅಮ್ಮ ಸಾಂಬಾರು ಹಾಕ್ತಿದ್ದಂಗೆ ರೈಸ್ ಇಟ್ಬಿಟ್ರಿ ಆತ. ಇವತ್ತು ಬಿಸಿ ಸಾಂಬಾರು ಊಟ ಮಾಡಿಬಿಡೋಣ. ಜಾಸ್ತಿ ಹೊತ್ತು ವೆಯ್ಟ್ ಮಾಡೋದು ಬೇಡ.
ಹೆಂಗೂ ಸುಮಾರು ಟೈಮ್ ಆಗಿತ್ತು ಇವಾಗ. ಹ್ಞೂ ಮತ್ತೆ 2 ಗಂಟೆ ಆಯ್ತು ನಾವು. ಎಷ್ಟಾಯ್ತು 1:45. ಸರಿ ನೋಡೋಣ ಎಷ್ಟಾಯ್ತು ಟೈಮು. ಹಾಂ 1:45 ಆಗಿತ್ತು ಕರೆಕ್ಟಾಗಿ. ಅದು ಹೆಂಗೆ ಹೇಳ್ತೇನೆ? ಅದು ಹೆಂಗೆ ಹೇಳ್ತೀರಾ ನಾನು ನೋಡಮ್ಮ, ಕರೆಕ್ಟಾಗಿ 1:45 1 ನಿಮಿಷ ಕಡಿಮೆ ಐತಿ. ಅದಕ್ಕೆ ಅದು ಆಗ್ತಿದ್ದಂಗೆ ಅನ್ನಕ್ಕೆ ಇಟ್ಬಿಟ್ರಿ ಅಂದರೆ ಕಂಡೆ ಮುಂದಿನ ಕೆಲಸ. ಸಾರಿಗೆ ಖಾರ ಹಾಕಿದ್ರೆ ಆಮೇಲೆ ಇಡ್ತೀನಿ. ಹಾಂ ಅಲ್ಲ ಸ್ನಾನ ಕೊಡ್ತೀನಿ. ಹಂಗೆ ಮಾಡಿರಿ. ಅದ್ರಾಗ ಅಥರ್ವ ಬರೋಕ್ಕೂ ಸರಿ ಆಗ್ತೈತಿ. ಇವಾಗ 1:15ಗೆ ಅಥರ್ವನ ಸ್ಕೂಲ್ ಬಿಟ್ಟಿರ್ತಾರೆ ಇವಾಗ. ಅಷ್ಟೊತ್ತಿಗೆ ನೀವು ಎಲ್ಲ ಮಾಡಿಕೊಂಡು ಅನ್ನ ಎಲ್ಲ ಆಗಿ ಬರೋಷ್ಟೊತ್ತಿಗೆ ಸರಿ ಆಗ್ತೈತಿ. ಅವನ್ದು ಆಗಿರ್ತೈತಿ ಅಲ್ಲಿ ಸ್ಕೂಲಲ್ಲೇ. ಜಾಸ್ತಿ ಆಗ್ತದೆ ಒಂಚೂರು. ಅವನ ಸ್ಕೂಲಲ್ಲೇ ಊಟ ಆಗಿರ್ತೈತಿ. ಆದ್ರೆ ಪಾಪ ನಮ್ಮ ಜೊತೆ ಒಂಚೂರು ಕೈಮಾ ಸಾಂಬಾರು ಊಟ ಮಾಡ್ತಾನೆ. ತಡೀರಿ ಬಂದೆ, ನಮ್ಮಮ್ಮ ಒಗ್ಗರಣೆ ಆಗ್ತದಾರೆ, ಬನ್ನಿ ತೋರಿಸ್ತೀನಿ. ಈರುಳ್ಳಿ ಈಗ ಮಸಾಲೆ ಹಾಕಿ ಕುದಿಸೋದು ಅಷ್ಟೇ ಇನ್ನು. ನಿನಗೆ ಸಾಂಬಾರು ಆದಂಗೆ ಮತ್ತಿನ್ನ ಕುದೀತಿದ್ದಂಗೆ ಆ ಉಂಡೆನೂ ಆಗೋಗ್ಯದವ ಬೆಂದು. ಖಾರ ರೆಡಿ, ಮಸಾಲೆ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ. ಸ್ಮೆಲ್ಲು ಘಮ ಘಮ ಅಂತ ಇತ್ತು ಕಣಮ್ಮ ಇವಾಗಲೇ. ಏನಂದ್ರೆ ಅದು ಮಟನ್ ಸಾರು ಚಿಕನ್ ಸಾರಿನ ಮಸಾಲೆ ಎಲ್ಲ ಬಿದ್ದಿರ್ತೈತಲ್ಲ, ಸ್ಮೆಲ್ ಬಂದ್ಬಿಡ್ತಿದೆ. ಹಾಕ್ರಿ ಹಾಕ್ರಿ. ಇನ್ನ ಕುದೀತು ಅಂದ್ರೆ ಸಾಂಬಾರ್ ಆದಂಗೆ ಇನ್ನ ಬೇಯಿಸಿ ಅದೇ ಕರ್ದಿಟ್ಕೊಂಡಿರೋಂಥ ಉಂಡೆನ ತೆಗೆದು ಅದಕ್ಕೆ ಹಾಕ್ತಾ ಇದ್ದಾರೆ. ಇನ್ನು ಜಾಸ್ತಿ ಹೊತ್ತೇನಿಲ್ಲ, ಒಂದು 5 ನಿಮಿಷ ಕುದಿದ್ರೆ ಸಾಕು. ಯಾಕಂದ್ರೆ ಆಲ್ರೆಡಿ ಅದು ಎಣ್ಣೆಲೆ ಬಾಯ್ಲ್ ಆಗಿ ಬಂದಿದೆ ಅಲ್ವಾ, ಮತ್ತೆ ಏನು ಬೇಯಿಸ್ಬೇಕು ಅಂತ ಏನಿರೋದಿಲ್ಲ. ಈಗ ಗಟ್ಟಿ ಆಗ್ಬಿಡುತ್ತೆ, ಉಂಡೆ ಕೂಡ ಚೆನ್ನಾಗಿರುತ್ತೆ. ಸಾಂಬಾರ್ ಕೂಡ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಉಂಡೆ ಬಿಟ್ಟ ಮೇಲೆ ಸ್ಮೆಲ್ಲೇ ಚೇಂಜ್ ಆಗಿಬಿಡುತ್ತೆ. ಕೈಮಾ ಉಂಡೆ ಸಾಂಬಾರ್ ಫೈನಲಿ ಫಿನಿಶ್ ಆಯಿತು. ನೆಕ್ಸ್ಟ್ ಏನಿದ್ರು ರೈಸ್ ಮಾಡ್ಕೊಂಡು ಊಟ ಮಾಡ್ತಾ ಇರೋದೆ. ನಮ್ಮ ಅಥರ್ವ ಬರಲಿ ಪಾಪ, ಅವ್ನು ಬಿಟ್ಟು ಊಟ ಮಾಡೋಕ್ಕಾಗಲ್ಲ. ಅವ್ನು ಬಂದಮೇಲೆ ಊಟ ಮಾಡೋದು. ಮಲ್ಲಿಗೆ ನಮ್ಮಮ್ಮ ಮನೆ ಅಕ್ಕಿ ಮಾಡೋಣ, ಸೋನಾ ಮಸೂರಿ ಅಕ್ಕಿ ಮಾಡೋಣ, ಅನ್ನ ಅದಕ್ಕೆ ಜೊತೆಗೆ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಮನೆ ಅಕ್ಕಿ ಉಣ್ಣ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಸೋನಾ ಮಸೂರಿನೇ ಅಕ್ಕಿ ಮಾಡಮ್ಮ ಅಂತ ಹೇಳ್ತಾ ಇದ್ದೆ. ಇವತ್ತು ಫೈನಲಿ ಸಾಂಬಾರ್ ಪ್ರಿಪೇರ್ ಆಗಿದೆ. ನೋಡಿ ಈ ತರ ಕಾಣಿಸ್ತಾ ಇದೆ. ಉಂಡೆಗಳು ಏನು ಕರ್ಕ್ ಹೋಗಿಲ್ಲ. ಈಗ ಆಫ್ ಮಾಡೋ ಟೈಮಲ್ಲಿ ಒಂದ್ಸತಿ ನೋಡೋಣ ಅಂತ ಹೇಳಿ ಸಾಂಬಾರಲ್ಲಿರೋ ಉಂಡೆಗಳನ್ನೆಲ್ಲ ನಮ್ಮಮ್ಮ ತೆಗಿತಾ ಇದ್ರು, ನೋಡ್ತಾ ಇದ್ರು. ನೋಡಿ ಯಾವ ತರ ಇದೆ ಅಂತ, ಒಂದು ಕರ್ಕ್ ಹೋಗಿಲ್ಲ. ನಮ್ಮ ಅಥರ್ವ ಕೂಡ ಸ್ಕೂಲಿಂದ ಬಂದ ಕರೆಕ್ಟಾಗಿ ಊಟ ಟೈಮಿಗೆ ಬರೋದ್ರಿಂದ ನಮಗೂ ಒಂಥರ ಖುಷಿ. ಇವತ್ತು ಸ್ಪೆಷಲ್ ಮಾಡಿದಾಗ ಅವ್ನು ಬಿಟ್ಟು ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಫಸ್ಟ್ ಊಟ ಮಾಡ್ಸೋಣ ಅಂತ ಹೇಳಿ ಊಟ ಮಾಡಿಸ್ತಾ ಇದ್ದೀನಿ. ಇವತ್ತು ಹೇಗೋ ಒಂದು ಚಪಾತಿ ಪಲ್ಯನ ಚೆನ್ನಾಗಿ ತಿಂದಿರ್ಲಿಲ್ಲ. ನಮ್ಮಮ್ಮ ನೀನ್ ಕೂಡ ಊಟ ಮಾಡು ಅಂತ ಹೇಳ್ಬಿಟ್ಟು ಅವ್ನ ಊಟ ಆದ್ಮೇಲೆ ನನಗೆ ಕೂಡ ಊಟ ಹಾಕಿ ಕೊಟ್ಟು, ನನ್ನ ಜೊತೆ ನೀವು ಬರ್ರಿ ಒಬ್ಬಳೆ ಊಟ ಮಾಡ್ಬೇಕು ಅಂದ್ರೆ ಬೇಜಾರು ಅಂತ ಹೇಳ್ತಾ ಇದ್ದೆ. ಏನಾದ್ರು ಸ್ಪೆಷಲ್ ಮಾಡಿದಾಗ ಜೊತೆಗೆ ಯಾರಾದ್ರೂ ಇದ್ರೆ ಚೆನ್ನಾಗಿ ಊಟ ಮಾಡಕ್ಕೆ. ಸರಿ ಅಮ್ಮನು ನಾನು ಊಟ ಮಾಡ್ತೀನಿ ಅಂತ ಹೇಳಿ ಅಮ್ಮ ಕೂಡ ಊಟ ಹಾಕೊಳ್ತಾ ಇದ್ದಾರೆ. ಹೇಗಿದೆ ಅಂತ ಹೇಳಿ ಹೇಳ್ತಾ ಇದ್ದೀನಿ, ಕೇಳಿ. ಫೈನಲಿ ರೆಡಿ ಆಯಿತು, ಊಟ ಮಾಡ್ತಾ ಇದ್ದೀವಿ. ಕೈಮಾ ಸಾಂಬಾರ್ ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ಫಸ್ಟ್ ಕೈಮಾ ತಿನ್ಬಿಟ್ಟು ಹೇಳ್ತೀನಿ. ನಾನು ಮಟನೇ ತಿನ್ನಲ್ಲ ಫಸ್ಟು, ಅಂಥದ್ರಲ್ಲಿ ಇವಾಗ ಕೈಮಾ ತಿಂತಾಯಿದ್ದೀನಿ. ಸ್ಮೆಲ್ ನೋಡಿಬಿಟ್ರೆ ತಿನ್ನೋಣ ಅನಿಸ್ತಾ ಇತ್ತು. ಚೆನ್ನಾಗಿತ್ತು ಕಣಮ್ಮ, ಟೇಸ್ಟು ಸೂಪರಾಗಿದೆ. ಪರವಾಗಿಲ್ಲ, ನಾನು ಮಾಡಿರೋ ರೆಸಿಪಿಗಿಂತ ಎಲ್ಲ ಚೇಂಜು, ಆದ್ರೂ ಟೇಸ್ಟ್ ಸೂಪರಾಗೈತೆ. ಅಮ್ಮನೂ ಊಟ ಮಾಡೋಕೆ ಕುತ್ಕೊಂಡ್ರು, ನಾನು ಅಮ್ಮ ಊಟ ಮಾಡ್ತಾಯಿದ್ದೀವಿ. ನಮ್ಮ ಅಪ್ಪಾಜಿದಾಯಿತು. ಇವತ್ತಿನ ಕೈಮಾ ಮಟನ್ ಬ್ಲಾಗ್ ಹೀಗಿತ್ತು ನಮ್ಮನೇಲಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.